ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವೆಲ್ಲರೂ ಹೇಗೆ ಹೇಳ್ತಿರೋ ಹಾಗೆ ನನ್ನ ಮದುವೆ ಆಗ್ತೀನಿ. ರಾಜೇಶ ಮದುವೆ ಆಗ್ತೀನಿ. ಪದ್ದು ಪದ್ದು ಬಂದೆ. 500 ಹೇಳಿದ್ಯಾ ತಾನೆ? ಆಮೇಲೆ ಕಾಲುಂಗುರ, ಚೈನು, ಮಾಂಗಲಿ ಚೈನು ಎಲ್ಲ ತಂದಿಟ್ಕೊಂಡಿದ್ಯಾ ತಾನೆ? ಯಾಕೆ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೋತಿದ್ದೀರಾ? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಮತ್ತೆ ಇದನ್ನೆಲ್ಲ ಯಾರಿಗ್ ಕೇಳ್ತಾ ಇದ್ದೀರಾ? ಪಾರ್ಥನ ಮದುವೆಗೆ ಕಡೆ. ಅಯ್ಯೋ ರಾಮ, ಅವನು ಪಾರ್ಥ ಅಲ್ಲರಿ ತೀರ್ಥ. ಓ ತೀರ್ಥ. ಇದು ಮದ್ವೆ ಅಲ್ಲ, ನಿಶ್ಚಿತಾರ್ಥ. ನಿಶ್ಚಿತಾರ್ಥ. ಅಪ್ಪ ನನ್ನ ಹೆಸರಾದ್ರೂ ನೆನಪಿದೆ ತಾನೆ? ಏನ್ ಕೇಳ್ಬಿಟ್ಟು ಜ್ಯೇಷ್ಠ ಪುತ್ರ ನನ್ನ ಮಗನೇ. ಸೀತಾರಾಮ, ಮದುವೆ ಎಂಗೇಜ್ಮೆಂಟ್ ಇಂದ ಎಲ್ಲಾ ಕೆಲ್ಸಗಳನ್ನ ನೀನು ನೀನ್ ಹೆಂಡತಿನೇ ಮಾಡ್ಬೇಕು. ನಮ್ಮ ಮೇಲೆ ಯಾವ ಜವಾಬ್ದಾರಿನೂ ಹಾಕ್ಬೇಡ. ಸರಿ ಬಿಡಪ್ಪ. ಬಾರಕ್ಕಿನ. ಹೌದಾ? ಓ ಶಾಂತ ಬಂದ ಕಡೆ ಬಾರಯ್ಯ, ಬಾಬಾ. ಚೆನ್ನಾಗಿದ್ಯಾ? ವೆರಿ ಗುಡ್. ಇದೇನಮ್ಮ ನಿತ್ಯ, ಇಡೀ ಮಾಲೆ ತಂದ್ಬಿಟ್ಟಿದ್ಯಾ? ಸರಿ ಒಳಗ್ ಬನ್ನಿ. ಬನ್ನಿ ಅಣ್ಣ. ಬನ್ನಿ. ನಿತ್ಯ, ಸದ್ಯಕ್ಕಿರೋದು ಎಂಗೇಜ್ಮೆಂಟು. ಮನೆಗ್ ಶಿಫ್ಟ್ ಆಗೋ ಪ್ಲಾನ್ ಏನಿಲ್ಲ ತಾನೆ? ಇಲ್ಲ ಅಕ್ಕ, ಎಂಗೇಜ್ಮೆಂಟ್ಗೆ ಮನೆಯವ್ರು ಎಲ್ರಿಗೂ ಬಟ್ಟೆ ತರಬೇಕು ಅಂತ ಅನ್ಕೊಂಡೆ. ನಾನ್ ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ಹಾಗೆ ನಿಮ್ಗೆಲ್ಲ ಏನೇನ್ ಇಷ್ಟ ಆಗ್ಬೋದು ಅಂತ ಗೆಸ್ ಮಾಡಿ ತಂದಿದ್ದೀನಿ. ನಿಮ್ಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಜಾನು, ಈ ಗೌನ್ ನಿನ್ಗೆ. ವಾವ್, ಗೌನಾ! ಐ ಲವ್ ಇಟ್. ಓ, ಟ್ರೆಂಡಿ ಆಗಿದೆ. ಡಿಸೈನರ್ ಗೌನ್ ಅಲ್ವಾ? ಅದ್ರಲ್ಲೂ ಡಾರ್ಕ್ ಕಲರ್, ಮೈ ಫೇವ್ರೆಟ್ ಕಲರ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಅಬ್ಬಾ, ಒಬ್ರಿಗಾದ್ರೂ ಇಷ್ಟ ಆಯ್ತಲ್ಲ. ಸುಭಾಷ್, ಇದು ನಿಮ್ಗೆ. ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಿದ್ದೀನಿ, ಬೇಡ ಅನ್ಬೇಡ. ತಗೊಳ. ಚೆನ್ನಾಗಿದೆ, ಥ್ಯಾಂಕ್ ಯು. ಬಾಬಾ, ಇದು ನಿಮ್ಗೆ. ಓ ನನ್ಗ? ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ಅಲ್ಲ, ನನಗೆಲ್ಲ ಯಾಕೆ ಬೇಕಾಗಿತ್ತು? ದೊಡ್ಡವ್ರಿಗೆಲ್ಲ ಚಿಕ್ಕವ್ರಿಗೆ ತಂದಿದ್ರೆ ಆಗಿರೋದು. ಎನಿವೆ, ಇಟ್ಸ್ ಗುಡ್, ನೈಸ್ ಕಲರ್. ಥ್ಯಾಂಕ್ ಯು. ಅತ್ತೆ, ಮಾವ, ನಿಮಗೆ ರೇಷ್ಮೆ ಸೀರೆ, ನಿಮಗೆ ರೇಷ್ಮೆ ಪಂಚೆ ಮತ್ತೆ ಶಲ್ಯ. ವಾವ್, ಫ್ಯಾಂಟಾಸ್ಟಿಕ್. ಸಾಂಪ್ರದಾಯಿಕ ಉಡುಗೆ ತೊಡುಗೆ, ಯಾವ ಕಾರ್ಯಕ್ಕೆ ಯಾವ ಬಟ್ಟೆ ಹಾಕೋಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿದ್ಯಾ ಮಗಳೇ. ಥ್ಯಾಂಕ್ ಯು ವೆರಿ ಮಚ್. ಸೀರೆ ಕಲರ್ ತುಂಬಾ ಚೆನ್ನಾಗಿದೆ, ನನಗ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮಾ. ನನಗ್ ಬೇಜಾರಾಗ್ಬಾರ್ದಂತ ನೀವೆಲ್ಲ ಹೀಗೆ ಹೇಳ್ತಿಲ್ಲ ತಾನೆ? ಛೇ, ಹಾಗೇನಿಲ್ಲಮ್ಮ, ತುಂಬಾ ಚೆನ್ನಾಗಿದೆ, ನನ್ಗಿಷ್ಟ ಆಯ್ತು. ವೆರಿ ಗುಡ್. ಇವಳು ಒಪ್ಪದ ಮೇಲೆ ಇಡೀ ಕರ್ನಾಟಕನೇ ಒಪ್ಕೊಂಡಾಗೆ. ಏನಂತ್ಯಾ? ಸರಿಯಾದ ಉತ್ತರ ಅಕ್ಕ ಕೊಡ್ತಾರೆ. ಸಾಧನಕ್ಕ, ನಿಮ್ಗೂ ತಂದಿದ್ದೀನಿ. ಸಾರಿ ನಿತ್ಯ, ಐ ಆಮ್ ನಾಟ್ ಇಂಪ್ರೆಸ್ಡ್. ಗೊತ್ತು, ನಾನ್ ನಿಮ್ಮಷ್ಟು ಅಪ್ಡೇಟೆಡ್ ಅಲ್ಲ. ನಿಮಗೆ ಕಲರ್ ಪ್ಯಾಟರ್ನ್ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಎಕ್ಸ್ಚೇಂಜ್ ಮಾಡಿ ತಂದ್ಕೊಡ್ತೀನಿ.
ವಾವ್, ಸರ್ಪ್ರೈಸಿಂಗ್. ನನಗೆ ಆಶ್ಚರ್ಯ ಆಗ್ತಿದೆ ನಿತ್ಯ. ಇದುವರೆಗೂ ನಾನು ನಿನ್ ಜೊತೆ ಸರಿಯಾಗಿ ಮಾತಾಡಿಲ್ಲ, ಆದ್ರೂ ನನ್ನ ಟೇಸ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ಯಾ. ಇಂಪ್ರೆಸಿವ್. ಕಲರ್ ಕೂಡ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಆದ್ರೆ ನಂದು ಒಂದೇ ಒಂದು ರಿಕ್ವೆಸ್ಟು, ನೀವು ನನ್ನ ಬಗ್ಗೆ ಮನ್ಸಲ್ಲಿ ಏನು ಇಟ್ಕೊಳ್ದೆ ನನ್ನ ತಂಗಿ ಅಂತ ಅಕ್ಸೆಪ್ಟ್ ಮಾಡಬೇಕು. ನಿನ್ನ ಆಟಿಟ್ಯೂಡ್ ನನ್ನ ಹತ್ರ ಹೀಗೆ ಇದ್ರೆ ನಿನಗೆ ಪ್ರೀತಿ ಸಿಗುತ್ತೆ. ಆಕ್ಷನ್ಗೆ ರಿಯಾಕ್ಷನ್ ಕೊಡ್ತೀನಿ ನಾನು, ಯಾರಿಗೂ ಹರ್ಟ್ ಮಾಡೋದಿಲ್ಲ. ಒಂಥರ ಕನ್ನಡಿ ಇದ್ದ ಹಾಗೆ. ನಿತ್ಯ ಚಿಕ್ಕಿ ನನ್ನನ್ ಮರ್ತ ತಂದಿಲ್ಲ, ಎಲ್ರಿಗೂ ತಂದಿದ್ದೀರಾ, ನನ್ನನ್ ಮರ್ತ್ಬಿಟ್ರಾ? ಹುಟ್ಟೆ ಇಂಜನ್ನ ಮರಿತೀನ, ನಿನ್ಗೂ ತಂದಿದ್ದೀನಿ, ತಗೋ. ವಾವ್, ಥ್ಯಾಂಕ್ ಯು. ವೆರಿ ಗುಡ್. ರೀ ನಿತ್ಯನ ಈ ಮನೆಗೆ ಆ ದೇವ್ರೇ ಕಳ್ಸ್ಕೊಟ್ಟಿದ್ದಾನೆ ಅನ್ಸತ್ತೆ. ನನ್ಗಂತೂ ಮನ್ಸು ತುಂಬಿ ಬಂತು ರೀ. ಅಮ್ಮ, ನೀನ್ ನಮ್ಮ ಮನೆ ಹೊಸಲು ತುಳಿದಲ್ಲಿ ಇದ್ರು ನಮ್ಮೆಲ್ಲರ ಹೃದಯಕ್ಕೂ ಪ್ರವೇಶ ಮಾಡ್ಬಿಟ್ಟೆ ಕಣಮ್ಮ. ನಿನ್ನನ್ನು ನೋಡಿ ನನಗೆ ಹಾಲು ಕೊಡೋದಷ್ಟೇ ಸಂತೋಷ ಆಗಿದೆ. ತಾಯಿ ಇಲ್ಲದ ಮಗಳಾದ್ರೂ ಶಾಂತ ಒಳ್ಳೆ ಸಂಸ್ಕಾರ ಕೊಟ್ಟಿದ್ಯಾ ಕಣಯ್ಯ. ಗುಡ್, ವೆರಿ ಗುಡ್. ನನ್ನ ಮಗಳು ನಿನ್ನ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನನ್ನ ಸೌಭಾಗ್ಯ ಕಣೋ. ಥ್ಯಾಂಕ್ ಯು. ನಿತ್ಯ, ಎಲ್ರಿಗೂ ಡ್ರೆಸ್ ಕೊಟ್ಟೆ, ಆದ್ರೆ ನಮ್ಮ ಮದುಮಗನಿಗೆ ಡ್ರೆಸ್ ತಂದಂಗಿಲ್ಲ. ಅವ್ರಿಗೆ ತರದೇ ಇರ್ತೀನ ಭಾವ, ಅವರಿಗೂ ತಂದಿದ್ದೀನಿ. ಆದ್ರೆ ಅದು ಸಸ್ಪೆನ್ಸ್, ನಾನು ಅದನ್ನ ಅವ್ರ ಕೈಗೆ ಕೊಡ್ಬೇಕು. ಹೋ, ಅವನ ಕೈಗೇನೆ ಕೊಡ್ಬೇಕಾ? ಹಾಗಿದ್ರೆ ನೀನು ನಾಳೆ ಬೆಳಿಗ್ಗೆ ಕಲ್ಯಾಣ ಮಂಟಪದಲ್ಲೇ ಕೊಡ್ಬೇಕಾಗತ್ತೆ, ಓಕೆನಾ? ಯಾಕೆ ಭಾವ? ಇನ್ನೇನು, ಇತ್ತೀಚೆಗೆ ಅವ್ನು 5 ನಿಮಿಷನೂ ಮನೆಯಲ್ಲಿ ಇರ್ತಾ ಇಲ್ಲ. ಎಲೆಕ್ಷನ್ ಕೆಲಸ ಅಂತ ಫುಲ್ ಬಿಸಿ. ಕೇಶವ, ಏನೋ ಇದು ಜಯರಾಮ್ ಹೀಗೆ ಹೇಳ್ತಾ ಇದ್ದಾನೆ? ತೀರ್ಥ ಎಂಗೇಜ್ಮೆಂಟ್ಗಾರು ಬರ್ತಾನೋ ಇಲ್ವೋ? ಏನು ಶಾಂತ ಹಿಂಗ್ ಮಾತಾಡ್ತಾ ಇದ್ಯಾ? ಅವನು ಒಪ್ಪಿಗೆ ತಗೊಂಡೆ ಕಣೋ ಇಷ್ಟೆಲ್ಲ ಮಾಡ್ತಾ ಇರೋದು. ಎಲೆಕ್ಷನ್ ಹತ್ರ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿದ್ದಾನಷ್ಟೇ. ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲಪ್ಪ. ನಿತ್ಯ, ಇನ್ನೇನು ಅವನು ಬಂದ್ಬಿಡ್ತಾನೆ. ಅವನು ಬಂದ್ಮೇಲೆ ಅವನ ಕೈಲಿ ಡ್ರೆಸ್ ಕೊಟ್ಬಿಡು. ರಾಜಕೀಯ ಅಂತ ಅಲ್ದಾಡಿ ನನ್ನ ಮಗ ಅದರಿಂದನೇ ಎಲ್ಲಿ ಜೀವನ ಕಳ್ಕೊಂಡ್ಬಿಡ್ತಾನೋ ಅನ್ಕಂಡೆ. ಹಾಳು ರಾಜಕೀಯದಿಂದಲೇ ಜೀವ ಕಳ್ಕೊಂಡಲ್ಲ ಅಂತ ಆ ದೇವ್ರಿಗೆ ಶಾಪ ಹಾಕ್ಬಿಟ್ಟಿದ್ದೀನಿ ಮಗನೇ. ಮಗನೇ, ನೀನು ಹೋದ್ಮೇಲೆ ನಿನ್ನ ಹೆಸರಲ್ಲಿ ಎಂತೆಂತ ಒಳ್ಳೊಳ್ಳೆ ಕೆಲಸಗಳು ನಡೀತಾವ ಗೊತ್ತೇನೋ ಮಗನೇ. ನಿನ್ ಜೀವ ತ್ಯಾಗ ಮಾಡಿ ನಿಮ್ಮ ಅಕ್ಕನ ಜೀವನಕ್ಕೆ ಒಬ್ಳಿಗೆ ಅಲ್ಲ ಕಣೋ, ಈ ಕಾಲೋನಿರೋ ಎಷ್ಟೋ ಅಕ್ಕಂದ್ರಿಗೆ, ಅವ್ರ ಕುಟುಂಬಗಳಿಗೆ ನಿನ್ ದಾರಿ ಆಗ್ಬಿಟ್ಟೆ ಮಗನೇ, ನಿನ್ ದಾರಿ ಆಗ್ಬಿಟ್ಟೆ ಮಗನೇ. ಅಪ್ಪ, ಅಕ್ಕನ ಮದುವೆ ಹೆಂಗ್ ಮಾಡ್ತೀನಿ ನೋಡು, ಇಡೀ ಕಾಲೋನಿ ಜನನೇ ತಿರುಗಿ ನೋಡಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲೋ ಮಗನೇ. ಇಡೀ ಕಾಲೋನಿ ಜನನೇ ನಿನ್ನ ಬಗ್ಗೆ ಮಾತಾಡ್ಕೊಳಂಗ ಆಯ್ತಲ್ಲಪ್ಪ. ನೀನಿರ್ಬೇಕಿತ್ತು ಮಗನೇ, ನೀನಿರ್ಬೇಕಿತ್ತು ಮಗನೇ. ಅಕ್ಕ, ಕಾಲೋನರ್ ಎಲ್ರು ಒಪ್ಸಿದ್ರು ಅಂತ ನೀನೇನೋ ಮದ್ವೆಗೆ ಒಪ್ಕೊಂಡ್ಬಿಟ್ಟೆ. ಆದ್ರೆ ಗಂಡ್ ಯಾರು, ಏನ್ ಮಾಡ್ತಾನೆ, ಹೇಗಿದ್ದಾನೆ ಅಂತಾನೂ ತಿಳ್ಕೊಳ್ದೆ ಅದ್ ಹೇಗೆ ಒಪ್ಗೆ ಕೊಟ್ಟೆ? ನನಗೆ ಕೌನ್ಸಿಲರ್ ಸರ್ ಮೇಲೆ ನಂಬಿಕೆ ಇದೆ ಕಣೆ ರಾಜಿ. ಅವರು ಹೆಣ್ಣಿನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿನಗೆ ನೆನಪಿದ್ಯಾ, ಕಾಶಿ ನನ್ನ ಕುತ್ತಿಗೆ ತಾಳಿ ಕಟ್ಟಕ್ ಬಂದಾಗ ಜೀವನದ ಬಗ್ಗೆ, ಹೆಣ್ಣಿನ ಭಾವನೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂಥವ್ರು ಕಾಟಾಚಾರಕ್ಕೆ ಹುಡುಗನ ಹುಡ್ಕಲ್ಲ. ನನಗವ್ರ ಮೇಲೆ ನಂಬಿಕೆ ಇದೆ. ಅಪರ ಅಪರ ಸುಮನಕ್ಕ, ಸುಮನಕ್ಕ, ಯವ್ವ ಯವ್ವ ಯವ್ವ, ಇವತ್ತು ನಿನಗೊಂದು ಬಂಪರ್ ಲಾಟ್ರಿ ಹೊಡಿತಂತ ತಿಳ್ಕೊ.
ಇನ್ನು ಮೇಲೆ ನಿಮ್ಮ ಮನಿ ನೋವು ಕಷ್ಟ ಎಲ್ಲ ಕಿತ್ಕೊಂಡು ಹೋತಂತ ತಿಳ್ಕೊ ನೀನು. ಬರ್ರಿ ಬರ್ರಿ ಕೂತ್ಕೊರಿ. ರಾಮಯ್ಯ ಅವರೇ ಕೂತ್ಕೊಳ್ಳಿ. ಅಲ್ಲಪ್ಪ ಚಿಟ್ಟೆ ಇವರೆಲ್ಲ ಯಾರು ಯಾಕೆ ಬಂದಾರೆ? ಅಪ್ಪರ ಏನ್ರಿ ಹಿಂಗ್ ಕೇಳ್ತೀರಿ? ಮದ್ವಿ ಗಂಡು ನಿಮ್ ಮಗಳು ಮದ್ವಿ ಮಾತುಕತೆ ಮಾತಾಡಕ್ ಬಂದಾರ. ನಮ್ ಸಾಹೇಬ್ರು ಜಬರ್ದಸ್ತ್ ಆಗಿರೋ ಗಂಡು ಹುಡ್ಕ್ಯಾರ. ರಾಮಯ್ಯ ಅವರೇ, ಹುಡುಗನ ಹೆಸರು ವಿಶ್ವಾಸ್ ಅಂತ, 27 ವರ್ಷ, ಸರ್ಕಾರಿ ನೌಕರಿ, ತಿಂಗಳಿಗೆ 42,000 ಸಂಬಳ. ಅದು ಇದು ಅಂತ ಕಟ್ಟಾಗಿ ಕೈಗೆ 37,000 ಬರುತ್ತೆ. ಇರೋದಕ್ಕೆ ಡಬಲ್ ಬೆಡ್ರೂಮ್ ಸ್ವಂತ ಮನೆ ಇದೆ, ಓಡಾಡೋದಕ್ಕೆ ಬೈಕ್ ಇದೆ, ಊರಲ್ಲಿ 10 ಎಕರೆ ನೀರಾವರಿ ಜಮೀನಿದೆ. ಏನಿಲ್ಲ ಅಂದ್ರೂ ವರ್ಷಕ್ಕೆ 5-6 ಲಕ್ಷ ವರಮಾನ ಬರುತ್ತೆ. ತಂದೆ ತಾಯಿಗೆ ಒಬ್ಬನೇ ಮಗ. ಅಕ್ಕ, ಹುಡ್ಗ ಚೆನ್ನಾಗಿದ್ದಾನಲ್ವಾ? ಇವರೇ ಹುಡುಗಿ, ಸುಮನಾ ಅಂತ. ಸ್ವಾಭಿಮಾನಿ ಹೆಣ್ಣು, ಇಡೀ ಕಾಲನಿಗೆ ದೇವತೆ ಇದ್ದ ಹಾಗೆ. ಸಂಸ್ಕಾರ, ಗುಣ, ನಡತೆ ಎಲ್ಲಾದ್ರಲ್ಲೂ ಅಪ್ಪಟ ಅಪರಂಜಿ. ಸೌಂದರ್ಯ, ಬುದ್ಧಿವಂತಿಕೆ, ಒಳ್ಳೆತನ ಎಲ್ಲ ಒಂದೇ ಹೆಣ್ಣಲ್ಲಿರಲ್ಲ ಅಂತ ಹೇಳ್ತಾರಲ್ಲ, ಆ ಎಲ್ಲ ಗುಣ ಇವರಲ್ಲಿದೆ. ಇವ್ರು ನಿಮ್ ಮನೆಗೆ ಸೊಸೆಯಾಗಿ ಬಂದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ, ನಿಮ್ ಮನೆಗೆ ಮಹಾಲಕ್ಷ್ಮಿನೇ ಬಂದಾಗಿರುತ್ತೆ. ವಿಶ್ವಾಸ್, ಹುಡುಗಿ ನಿಮ್ಗೊಪ್ಗೆನಾ? ಹಾ ಸರ್, ನನಗೊಪ್ಗೆ.